ಹಾಯ್ ನಮಸ್ತೆ, ವೆಲ್ಕಮ್ ಟು ರುಚಿ ಭೋಜನ ಪ್ರಿಯ. ನಾನು ಫಸ್ಟ್ ವಿಡಿಯೋದಲ್ಲಿ ದಾಂಡೇಲಿನಲ್ಲಿರೋ ಫುಲ್ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೆ. ನೆಕ್ಸ್ಟ್ ವಿಡಿಯೋನಲ್ಲಿ ದಾಂಡೇಲಿ ಸುತ್ತಮುತ್ತ ಇರೋ ಪ್ಲೇಸ್ದು ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ದೆ. ಅದರಲ್ಲಿ ನಾವು ಫಸ್ಟ್ ಹೋಗಿದ್ದು ಕ್ರೊಕೊಡೈಲ್ ಪಾರ್ಕು. ಇದು ಎಂಟ್ರಿ ಫೀಸು ದೊಡ್ಡವ್ರಿಗೆ ಬಂದು 50 ರುಪೀಸು, ಆಫ್ ಟಿಕೆಟ್ ಬಂದು 20 ರುಪೀಸು. ನೋಡೋಂಥದ್ದೇನಿಲ್ಲ, ನಮಗೊಂದು 5-6 ಕಾಣಿಸ್ತಷ್ಟೇ ಮೊಸಳೆಗಳು. ಇನ್ನೂ ಅಷ್ಟು ದೂರ ಹೋಗಿದ್ದೀವಿ, ಇದನ್ನು ಕವರ್ ಮಾಡಿಬಿಡೋಣ ಅಂತ ಹೋದ್ವಿ. ಬಟ್ ವ್ಯೂ ಚೆನ್ನಾಗಿದೆ, ಮೊಸಳೆಗಳು ಮಾತ್ರ ಕಡಿಮೆ ಇದೆ. ಹುಡುಕ್ಬೇಕು, ಅದು ಬೇಗ ಡೀಟೇಲ್ ಆಗಿ ಏನು ಕಾಣಿಸಲ್ಲ. ನೀರಲ್ಲಿದ್ದಿದ್ದು ಒಂದೇ, ಅದು ಮಾತ್ರ ಮೇಲೆ ಸ್ವಲ್ಪ ಕಾಣಿಸ್ತಾ ಇತ್ತು. ಮಕ್ಕಳಿಗೆಲ್ಲ ಕಾಣಿಸಿದ್ದದು ಒಂದೇನೆ. ಕ್ರೊಕೊಡೈಲ್ ಪಾರ್ಕಲ್ಲಿ ಕ್ರೊಕೊಡೈಲ್ಗಿಂತ ಪಾರ್ಕೇ ಜಾಸ್ತಿ ಇತ್ತು. ಕ್ರೊಕೊಡೈಲ್ಸ್ ಅಷ್ಟಾಗಿ ಏನು ಕಾಣಿಸಿಲ್ಲ, ಬಟ್ ಪಾರ್ಕ್ ಮಾತ್ರ ಚೆನ್ನಾಗಿತ್ತು. ಒಂದು 3 ಆರ್ಟಿಫಿಷಿಯಲ್ ಕ್ರೊಕೊಡೈಲ್ಸ್ ಇತ್ತು, ಜಿರಾಫೆ ಮತ್ತು ಇನ್ನು ಕೆಲವೊಂದು ಪ್ರಾಣಿಗಳಿತ್ತು. ಮತ್ತು ನಮ್ಮ ಮನೇಲಿ ಸ್ವಲ್ಪ ಜನ ಸ್ಲೋ ಮೋಷನ್ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಫೋಟೋಸ್ ಚೆನ್ನಾಗಿ ಬಂತು. 50 ರುಪೀಸ್ ಎಂಟ್ರಿ ಚಾರ್ಜ್ ಅಂದರೆ ಹೋಗಿ ಬರ್ಬೋದು. ಇನ್ನು ನೆಕ್ಸ್ಟ್ ನಾವು ಕ್ರೊಕೊಡೈಲ್ ಪಾರ್ಕ್ ಮುಗಿಸಿ ಉಳ್ವಿ ಅಂತ ಹೋಗ್ತಾ ಇದ್ವಿ. ಅಲ್ಲಿ ದಾರಿನಲ್ಲಿ ನಮಗೆ ಪೀಕಾಕ್ಸ್ ಎಲ್ಲ ಕಾಣಿಸ್ತು. ನಮಗೆ ಈ ಫುಲ್ ಫಾರೆಸ್ಟಲ್ಲಿ ಕಾಣಿಸಿದ್ದು 1-2 ಕೋತಿಗಳು ಮತ್ತು ಈ ನವಿಲು ಬಿಟ್ಟರೆ ಮತ್ತೇನು ಕಾಣಿಸಿಲ್ಲ. ಬಟ್ ಬೋರ್ಡ್ ಮಾತ್ರ ಟೈಗರ್ ಇದೆ, ಕರಡಿಗಳಿದೆ ಅಂತೆಲ್ಲ ಹಾಕಿದ್ರು, ಆದರೆ ನಮಗೇನು ಕಾಣಿಸೇ ಇಲ್ಲ. ಇದು ದಾಂಡೇಲಿಯಿಂದ ನಾವು ಉಳ್ವಿಗೆ 28 ಕಿಲೋಮೀಟ್ರ್ ಆಗುತ್ತೆ. ಹೋಗೋ ದಾರಿನಲ್ಲಿ ಒಂದು ಕಾಣಿಸ್ತಾ ಇತ್ತು. ರೋಡ್ಗೆ ಹೋಗುವಾಗನೇ ನೀರಿನ ಶಬ್ದ ಬಂತು. ನೋಡೋಣ ಅಂತ ಹೇಳಿದ್ ನೋಡಿದ್ರೆ ಚೆನ್ನಾಗಿತ್ತು ವ್ಯೂ ಎಲ್ಲ. ಮಕ್ಕಳು ಕೂಡ ಆಡ್ತೀವಿ ಅಂದರೆ ಒಂದು ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಹೋಗಿದ್ವಿ. ಉಳ್ವಿನಲ್ಲಿರೋದು ಚನ್ನಬಸವೇಶ್ವರ ಟೆಂಪಲ್ಲು. ದೇವಸ್ಥಾನ ಫುಲ್ ಫೇಮಸ್ ಅನಿಸ್ತಾ ಇತ್ತು, ಯಾಕಂದರೆ ದೇವಸ್ಥಾನ ಫುಲ್ ದೊಡ್ಡದಿತ್ತು. ಮತ್ತು ಮಧ್ಯಾಹ್ನಕ್ಕೆ ಅನ್ನಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವು 10:30ಗೆಲ್ಲ ದೇವಸ್ಥಾನ ರೀಚ್ ಆದ್ವಿ. ಬಟ್ ಅನ್ನಪ್ರಸಾದ ಇದ್ದಿದ್ದು 12:30 ಮೇಲಂತೆ. ಅಷ್ಟೊತ್ತೇನು ಮಾಡೋದು ಅಂತ ಸುಮ್ಮನೆ ಇದ್ವಿ. ಮತ್ತು ಸ್ವಲ್ಪ ಅಕ್ಕಪಕ್ಕ ಎಲ್ಲ ವಿಚಾರಿಸಿದ್ರೆ ಇಲ್ಲಿ ಬಸವೇಶ್ವರ ವಾಟರ್ ಫಾಲ್ಸ್ ಇದೆ, 10 ಕಿಲೋಮೀಟ್ರ್ ಅಂತ ಹೇಳಿದ್ರು. ಸೊ ಹೋಗಿ ಬರೋಣ ಹೆಂಗಿದೆ ಅಂತೇಳಿ ಹೋಗ್ತಾ ಇದ್ವಿ. ಆ ಫಾಲ್ಸ್ಗಿಂತ ಹೋಗೋ ದಾರಿನೇ ಚೆನ್ನಾಗಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ಡೌಟ್ ಕೂಡ ಬಂತು, ರೂಟ್ ಹೆಂಗೆ ಎಲ್ಲ ಅಂತ. ಫಸ್ಟ್ ಕೇಳ್ಕೊಂಡು ಹೋಗಿದ್ವಿ, ಮತ್ತು 1-2 ಕಡೆ ಕನ್ಫ್ಯೂಸ್ ಆಯಿತು. ಆಮೇಲೆ ರೀಚ್ ಆದ್ವಿ. ಒಂದು 10 ಕಿಲೋಮೀಟ್ರ್ ತನಕ ವೆಹಿಕಲ್ ಹೋಗುತ್ತೆ. ಆಮೇಲೆ 2 ಕಿಲೋಮೀಟರ್ಸ್ ನಾವು ನಡಿಬೇಕು. ಇದು ಸ್ವಲ್ಪ ಹತ್ತೋದು ಇಳಿಯೋದು ಎಲ್ಲ ಇದೆ. ಮಕ್ಕಳನ್ನ ಕರ್ಕೊಂಡು ಹೋಗುವಾಗ ಹುಷಾರಾಗಿ ಕರ್ಕೊಂಡು ಹೋಗಬೇಕು. ಎಲ್ಲ ಕಾಡು ಪ್ರದೇಶ. ಹೋಗ್ತಾ ಹೋಗ್ತಾ ಬರೀ ಗಿಡಗಳ ಮರಗಳೇ ಇದೆ, ಒಂಚೂರು ಬೆಳಕಿಲ್ಲ, ಫುಲ್ ಕತ್ಲನೇ ಇತ್ತು. ಹೋಗ್ತಾ ಹೋಗ್ತಾ ನಮಗಂತೂ ಫುಲ್ ಡೌಟ್ ಬಂತು, ಫಾಲ್ಸ್ ಇದೆಯೋ ಇಲ್ಲೋ, ಈ ಬಿಸಿಲಲ್ಲಿ ನೀರಿರುತ್ತೋ ಇಲ್ಲೋ ಅಂತ. ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿಕೊಂಡೇ ಹೋದ್ವಿ. ಒಂದು 2 ಕಿಲೋಮೀಟರ್ಸ್ ಹೋದ್ಮೇಲೆ ಸ್ವಲ್ಪ ನೀರು ಶಬ್ದ ಕೇಳಿಸ್ತಾ, ಅವಾಗ ಸ್ವಲ್ಪ ಧೈರ್ಯ ಬಂತು. ನಮ್ಮ ಆಂಟಿ ಅಂಕಲ್ ಅಂತೂ ಅರ್ಧಕ್ಕೆ ಸ್ವಲ್ಪ ಸುಸ್ತಾಯ್ತಂತ ವಾಪಸ್ ಹೋಗ್ಬಿಟ್ರು ಅವರು. ನೋಡಿದ್ಮೇಲೆ ಅಷ್ಟು ಕಷ್ಟಪಟ್ಟು ಬಂದಿರೋದಕ್ಕೂ ವೇಸ್ಟ್ ಅನಿಸಿಲ್ಲ, ಖುಷಿ ಆಯಿತು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ ಹೋದ್ವಿ. ಇನ್ನು ನಾವು ರಿಟರ್ನ್ ವಾಪಸ್ ಬರೋಷ್ಟರಲ್ಲಿ ಊಟ ಸ್ಟಾರ್ಟ್ ಆಗಿತ್ತು ದೇವಸ್ಥಾನದಲ್ಲಿ ಊಟ ಎಲ್ಲ ಮಾಡ್ಕೊಂಡ್ವಿ. ಕರೆಕ್ಟ್ ಆವತ್ತಿನ ದಿನನೇ ಬಸವನ ಜಯಂತಿ ಇತ್ತು. ತೇರು ಕೂಡ ಎಳಿತಾ ಇದ್ರು, ಒಳ್ಳೆ ದರ್ಶನ ಕೂಡ ಆಯಿತು ದೇವ್ರದ್ದು. ಮತ್ತು ಅಲ್ಲಿ ಪ್ರಸಾದ ಎಲ್ಲ ಮಾಡಿಕೊಂಡು ಹ್ಯಾಂಗಿಂಗ್ ಬ್ರಿಡ್ಜ್ ಇತ್ತು, ಅಲ್ಲಿಂದ 4 ಕಿಲೋಮೀಟರ್ಸ್ ಅಷ್ಟೇ. ಅದು ಒಂದು ನೋಡ್ಕೊಂಬರೋಣ ಅಂತೇಳಿ ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗಿದ್ವಿ. ಹ್ಯಾಂಗಿಂಗ್ ಬ್ರಿಡ್ಜ್ಗೆ ಹೋಗುವಾಗ ಒಂದು ಟೋಲ್ ಗೇಟ್ ಬರುತ್ತೆ, ಅದಕ್ಕೆ ಆ ಟೋಲ್ ಗೇಟ್ ಫೀಸ್ ಬಂದು 250. ಆ 250 ಕೊಟ್ಟರೆ ನೆಕ್ಸ್ಟ್ ಒಂದು 5-6 ಪ್ಲೇಸ್ಗಳಿದೆ ನೋಡ್ಬೋದು. ನಮಗೆ ಟೈಮ್ ಆಯಿತು ಅಂತೇಳಿ ಇದು ಒಂದೇ ನೋಡಿದ್ವಿ. ಅವು ಯಾವ್ಯಾವ ಪ್ಲೇಸ್ ಅಂತೇಳಿ ನಾನು ಒಂದು ಫೋಟೋ ಕೂಡ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ ನೀವು. ಇದು ಕೂಡ ವ್ಯೂ ಮಾತ್ರ ಸಖತ್ತಾಗಿತ್ತು. ಬಟ್ ಮೇಲಿಂದ ಕೆಳಗೆ ನೋಡಿದ್ರೆ ಫುಲ್ ಭಯ. ಆ ಬ್ರಿಡ್ಜ್ ಕೂಡ ಸ್ವಲ್ಪ ಶೇಕ್ ಆಗ್ತಾ ಇತ್ತು. ಇದೇ ಥರ ವೀಡಿಯೋಸ್ ಬೇಕು ಮತ್ತು ಯಾವುದಾದ್ರೂ ಪ್ಲೇಸ್ದು ಡೀಟೇಲ್ಸ್ ಬೇಕು ಅನಿಸಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಪ್ಲೇಸ್ಗಳ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು.